ಓ ನನ್ನ ನಿತ್ಯ ಕದ್ದ ಮುದ್ದು ಹೊರಗಿಳಿ ನನ್ನ ಜೀವಕ್ಕೆ ದೊರಕಿದ ನೀನೆ ವಯ್ಯಾರಿ. ಹೋಗ್ತೀನಿ ಅಂತ ಹೇಳಿ ಹೋಗಿರೋದು. ನನ್ನ ಜೊತೆ ಒಂದು ವಾರ ಮಾತಾಡ್ಲಿಲ್ಲ, ಏನೋ ಒಂಚೂರು ಕೋಪ ಇತ್ತು ಅಂತ ಸುಮ್ಮನಾಗ್ಬಿಟ್ಟೆ ನಾನು. ಅಪ್ರಾಪ್ತ ಬಾಲಕಿಯ ಮನಸ್ಸಿನಲ್ಲಿ ಇಲ್ಲದ ಆಸೆಯನ್ನ ತೋರಿಸಿ ಪ್ರೀತಿ ಪ್ರೇಮ ಅಂತ ಹೇಳಿ ಆ ವಿದ್ಯಾರ್ಥಿನಿಯನ್ನ ಪೀಡಿಸಿ ಕಾಡಿಸಿ ನಂತರ ಆಕೆಯನ್ನ ಮನವೊಲಿಸಿಕೊಂಡು ದರ್ಗಾಗೆ ಹೋಗಿ ಬರೋಣ ಅಂತ ಹೇಳಿದಂತ ಚಪ್ಪರುಗಳು ಆ ಹುಡುಗಿಯನ್ನ ಕರೆದೊಯ್ಯುವಂತ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಸ್ಥಳದಲ್ಲಿ ಆ ಬಾಲಕಿ ಮೃತಪಟ್ಟಿದ್ದಾಳೆ. ಮತ್ತೋರ್ವನಿಗೆ ಗಾಯವಾಗಿದೆ. ಇನ್ನೊಬ್ಬ ಬೈಕ್ ಅನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ಅವನಿಗೆ ಸಹಕಾರವನ್ನ ಇನ್ನಿಬ್ಬರು ನೀಡಿದ್ರು. 4 ಜನ ಹುಡುಗರು ಒಬ್ಬ ಅಪ್ರಾಪ್ತ ಬಾಲಕಿಯನ್ನ ಕರೆದೊಯ್ಯುವಂತ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಅದರಲ್ಲಿ ಆ ಅಪ್ರಾಪ್ತ ಬಾಲಕಿ ಮೃತಪಟ್ಟಂತಹ ಒಂದು ದಾರುಣ ಘಟನೆ ನಡೆದಿದೆ. ಇದಕ್ಕೂ ಮೊದಲು ಮಗು ಶಾಲೆಗೆ ಹೋದವಳು ಶಾಲೆಯಿಂದ ಹಿಂತಿರುಗಲಿಲ್ಲ ಅಂತೇಳಿ ಪೋಷಕರು ಸಮೀಪದ ಠಾಣೆಗೆ ದೂರನ್ನ ನೀಡಿದ್ರು. ಆದ್ರೆ ಬರ ಸಿಡಿಲಿನಂತೆ ಆ ಪೋಷಕರಿಗೆ ರಾತ್ರಿ 10ರ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಿಂದ ಕರೆ ಬಂತು, ನಿಮ್ ಮಗಳಿಗೆ ಅಪಘಾತ ಆಗಿದೆ, ಮಗಳು ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ ಅಂತೇಳಿ. ಇಂತಹ ಒಂದು ಸುದ್ದಿಯನ್ನ ಕೇಳಿ ಆ ಪೋಷಕರ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಹ ಘಟನೆಯೊಂದು ನಡೆದಿದೆ. ಅದು ಎಲ್ಲಿ, ಆ ಬಾಲಕಿ ಯಾರು ಅಂತೀರಾ? ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೀಗೆ ಮುಖ ಬ್ಲರ್ ಆಗಿರ್ತಕ್ಕಂತಹದ್ದು ಕಾರಣ ಬಾಲಕಿ ಅಪ್ರಾಪ್ತಳು, ಹಾಗಾಗಿ ಮುಖವನ್ನ ತೋರಿಸುವ ಹಾಗಿಲ್ಲ. ಆದ್ರೆ ಈ ಚಪ್ಪರುಗಳ ಮುಖವನ್ನ ನೋಡಬಹುದಾಗಿದೆ. ಇವನ ಹೆಸರು ಅಜಯ್ ಅಲಿಯಾಸ್ ಮನೋಜ ಅಂತೇಳಿ, ಮತ್ತೋರ್ವ ಇರ್ಫಾನ್, ಇನ್ನೊಬ್ಬ ಅವನ ಸ್ನೇಹಿತ. ಈ ಬಾಲಕಿ ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ಸಮೀಪ ಇರುವಂತ ಎಸ್ ಬಿಂಗಿಪುರದಲ್ಲಿ ನೆಲೆಸಿದ್ಲು. ಅಪ್ಪ ಅಮ್ಮನೊಂದಿಗೆ. ಇವರ ತಂದೆ ತಾಯಿ ಕಳೆದ 5 ವರ್ಷಗಳ ಹಿಂದೆ ಭಟ್ಕಳದಿಂದ ಬಂದು ಹೊಟ್ಟೆಪಾಡಿಗಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ರು. ಅಪ್ಪ ಗಾರೆ ಕೆಲಸ ಮಾಡ್ತಾನೆ. ಮಗಳು 9ನೇ ತರಗತಿ ಓದೋದಿಕ್ಕೆ ಗೊಟ್ಟಿಗೆರೆಗೆ ಹೋಗ್ತಾ ಇದ್ಲು. ಅಲ್ಲಿಗೆ ನಿತ್ಯವೂ ಬರ್ತಾ ಇದ್ದಂತ ಈ ಚಪ್ಪರ್ ಕೆಲಸ ಇಲ್ಲದಂತ ಅಜಯ್ ಅಲಿಯಾಸ್ ಮನೋಜ ಈ ಹುಡುಗಿಯ ಹಿಂದೆ ಬಿದ್ದು ಕಾಡಿ ಬೀಡಿ ಪ್ರೀತ್ಸೆ ಅಂತ ಹೇಳಿ ಆ ಮಗುವಿಗೆ ಇಲ್ಲದಂತಹ ವಿಷಯವನ್ನ ತಲೆಗೆ ತುಂಬಿ ಆ ಹುಡುಗಿಯನ್ನ ದಾರಿ ತಪ್ಪಿಸಿದ್ದಾನೆ. ಒಂದು ದಿನ ಕೋಲಾರದ ದರ್ಗಾಗೆ ಹೋಗ್ ಬರೋಣ ಅಂತ ಹೇಳಿ ಶಾಲೆಯಿಂದ ಕರೆದೊಯ್ಯುವಂತ ಸಂದರ್ಭದಲ್ಲಿ 3 ಒಂದು ಬೈಕ್ ನಲ್ಲಿ ಹೋಗ್ತಾ ಇದ್ರು. ಇನ್ನಿಬ್ರು ಒಂದು ಬೈಕ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಹೊಸಕೋಟೆಗೆ ಸಮೀಪದಲ್ಲಿ ಡಿವೈಡರ್ಗೆ ಡಿಕ್ಕಿ ಆಯ್ತಂತೆ. ಡಿಕ್ಕಿ ಆದಂತ ಸಂದರ್ಭದಲ್ಲಿ ಸ್ಥಳದಲ್ಲಿಯೇ ಈ ಅಪ್ರಾಪ್ತ ಬಾಲಕಿ ಮೃತಪಟ್ಟಿದ್ದಾಳೆ. ಅಷ್ಟೊತ್ತಿಗಾಗಲೇ ಪೋಷಕರು ಮಗು ಶಾಲೆಯಿಂದ ಹಿಂತಿರ್ಗಲಿಲ್ಲ ಅಂತೇಳಿ ದೂರನ್ನು ಕೊಟ್ಟಿದ್ರು. ದೂರಿನ ಅನ್ವಯ ಪೊಲೀಸ್ನವರು ಕೂಡ ಹುಡುಕಾಟವನ್ನ ನಡೆಸಿದ್ರು. ಅಷ್ಟರಲ್ಲಾಗ್ಲೇ ಹೊಸಕೋಟೆ ಪೊಲೀಸ್ ಠಾಣೆಯಿಂದ ಕರೆ ಒಂದು ಬಂದಿತ್ತು. ಅಲ್ಲಿ ಅಪಘಾತಕ್ಕೆ ಈಡಾಗಿದ್ದಂತಹ ಆ ಬೈಕ್ ನ ಹಿಂಬದಿಯಲ್ಲಿ ಕೂತಿದ್ದಂತ ಅಜಯ್ನನ್ನ ಅಲ್ಲಿ ಸ್ಥಳೀಯರು ಹಿಡಿದಿಟ್ಕೊಂಡಿದ್ರು. ಇರ್ಫಾನ್ ಎನ್ನುವಂತವನು ಪರಾರಿಯಾಗಿದ್ದ. ಇನ್ನೊಂದು ಬೈಕ್ ನಲ್ಲಿ ಇದ್ದಂತವ್ರು ಇಬ್ರು ಕೂಡ ಪರಾರಿಯಾಗಿದ್ರು. ವಿಚಾರಿಸಿದಾಗ ಇವನು ವಿಷಯವನ್ನ ಹೇಳಿದ್ದಾನೆ. ಆಕೆ ವಿಳಾಸವನ್ನ ತಿಳಿಸಿದಾಗ ಬನ್ನೇರುಘಟ್ಟ ಪೊಲೀಸ್ ಠಾಣೆಗೂ ಕೂಡ ವಿಷಯವನ್ನ ಮುಟ್ಟಿಸಿದ್ರು. ಆದ್ರೆ ಹಿಂಬದಿ ಮತ್ತು ಮುಂಭಾಗದಲ್ಲಿ ಕುಳಿತಿದ್ದಂತಹ ಈ ಬೈಕ್ ನಲ್ಲಿದ್ದಂತವ್ರಿಗೆ ಅವರಿಬ್ಬರಿಗೂ ಏನು ಆಗ್ಲಿಲ್ಲ. ಮಧ್ಯದಲ್ಲಿ ಕುಳಿತಿದ್ದಂತಹ ಈ ಬಾಲಕಿ ಸ್ಥಳದಲ್ಲಿ ಮೃತಪಟ್ಟಿರುವಂತದ್ದು ಪೋಷಕರನ್ನ ಕಂಗೆಡಿಸಿದೆ. ಮತ್ತು ಅಕ್ಷರಶಃ ನನ್ನ ಮಗಳು ಅಂತವಳಲ್ಲ, ನನ್ನ ಮಗಳಿಗೆ ಬೈಕ್ ನಲ್ಲಿ ಕುತ್ಕೊಂಡು ಹೋಗೋದಿಕ್ಕೆ ಭಯ ಆಗತ್ತೆ, ಇವರು ಏನೋ ಮಾಡಿದ್ದಾರೆ, ಪ್ರಕರಣವನ್ನ ಎಲ್ಲೋ ದಾರಿ ತಪ್ಪಿಸ್ತಿದ್ದಾರೆ ಅಂತ ಹೇಳಿ ಮಗಳನ್ನ ಕಳೆದುಕೊಂಡಂತ ನತದೃಷ್ಟ ಅಪ್ಪನ ಮಾತು ಇದಾಗಿತ್ತು. ನಾರ್ಮಲ್ ಸ್ಕೂಲ್ ಹೋಗೋದ್ರ ಹೋದ್ಲು ಮನೆಯಿಂದ. ಆಮೇಲೆ ನಮ್ಗೆ ಡೌಟ್ ಬಂತು. ಸ್ಕೂಲ್ ಹೋಗೋತ್ರ ಹೋದ್ಲು, ಹುಡುಗರು ಅಂದ್ರು ಬಸ್ಸಿಗೆ ಹತ್ತಿಲ್ಲ ಅಂತ ಹೇಳಿದ್ರು. ನಮ್ಗೆ ಡೌಟ್ ಬಂದು ನಾವು ಹೋಗಿ ಹೊಟ್ಟೆಗೆರೆ ಓದೋ ಸ್ಕೂಲಲ್ಲಿ ಮತ್ತೆ ಗೊತ್ತಿರೋ ಪರಿಚಯ ಜಾಗ ಎಲ್ಲ ಹುಡ್ಕಾಡಿ ಸಿಗ್ಲಿಲ್ಲ ಅನ್ನೋದಕ್ಕೆ ಸಂಜೆ ಒಂದು 6:30-7 ಗಂಟೆ ಸುಮಾರು ಬನ್ನಘಟ್ಟ ಪೊಲೀಸ್ ಸ್ಟೇಷನ್ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ವಿ. ಮತ್ತೆ ಆ ಹುಡುಗರ ಮೇಲೆ ಡೌಟ್ ಇದ್ದಕ್ಕೆ ಅವ್ನ ನಂಬರ್ ಕೊಟ್ಟು ಅವನ ಮೇಲೂ FIR ಮಾಡಿದ್ವಿ ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ. ಆಮೇಲೆ ನಾವು ಮನೆಗೆ ಬಂದು 8-8:30 ಮನೆಗೆ ಬಂದ್ವಿ. ರಾತ್ರಿ 1 ಗಂಟೆ ನಮಗೆ ಫೋನ್ ಬಂತು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಇಂದ. ಇದು ನಿಮ್ಮ ಮಗಳು ಹೆಸರು ಹೇಳಿದ್ರು, ಇದು ಏನಾಗಬೇಕು ನಮ್ಮ ಮಗಳು ಅಂತ ಹೇಳಿದ್ಕೆ ಅರ್ಜೆಂಟ್ ಸ್ಟೇಷನ್ಗೆ ಬನ್ನಿ ಅಷ್ಟೇ ಹೇಳಿದ್ರು ಅವರು. ರಾತ್ರಿ ಇಲ್ಲಿಂದ 1 ಗಂಟೆ ಹೊರಡಿ 2-2:30 ನಮ್ಗೆ ಸೇರಿದ್ವಿ. ಅಲ್ಲಿ ಹೋದಾಗ ಇವ್ರು ಇನ್ಸ್ಪೆಕ್ಟರ್ ಅಂತಾರೆ ನಿಮ್ಮ ಮಗಳು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಲು ಅಂತ. ಅವಾಗ ನಮ್ಗೆ ಕೇಳಿದ್ವಿ ಹೆಂಗೆ ಆಕ್ಸಿಡೆಂಟ್ ಆಯ್ತು, ಎಷ್ಟು ಜನ ಇದ್ರು? ಇಲ್ಲ 3 ಜನ ಬೈಕಲ್ಲಿ ಹೋಗ್ತಾ ಇದ್ರು, ಅದ್ರಲ್ಲಿ ನಿಮ್ಮ ಮಗಳು ತೀರ್ಕೊಂಡಿದ್ದಾಳೆ. ಆರೋಪಿ ಒಬ್ಬ ಅಲ್ಲೇ ಇದ್ದಾನೆ, ಅವನಿಗೆ ಏನೂ ಆಗಿಲ್ಲ, ಚೆನ್ನಾಗಿ ನಿಂತ್ಕೊಂಡಿದ್ದಾನೆ. ಮತ್ತೆ ಆ ಸ್ಪಾಟಿಗೆ ಹೋಗಿದ್ದೆ,
ಯಾವ ಸ್ಪಾಟಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಲ್ಲೂ ಹೋಗಿ ನೋಡಿದೀನಿ. ಆ ಸ್ಪಾಟಲ್ಲಿ ಆಗಿರೋ ಬ್ಲಡ್ ಇದೆಲ್ಲ ನೋಡಿದ್ರೆ 3 ಜನ ಉಳಿಯಕ್ ಚಾನ್ಸ್ ಇಲ್ಲ. ಮತ್ತೆ ಗಾಡಿಗೂ ಏನೂ ಆಗಿಲ್ಲ, ಸ್ವಲ್ಪ ಡೂಮ್ಗೆ ಅಷ್ಟೇ ಏಟಾಗಿದೆ, ಬ್ರೇಕ್ದು ಲಿವರ್ ಕಟ್ ಆಗಿದೆ, ಅದು ಬಿಟ್ರೆ ಗಾಡಿಗೆ ಏನಾಗಿಲ್ಲ. ನಮ್ಮ ಮಗಳು ಮುಖ ನೋಡೋಕ್ಕಾಗಿಲ್ಲ, ಆ ಥರ ವಿವರವಾಗಿ ಮರಣ ಆಗಿದೆ. ಇದು ಹೆಂಗ್ ಸಾಧ್ಯ? ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಾಲಕಿ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾಗಿ ಆ ಪರಿಚಯ ಪ್ರೀತಿಗೆ ತಿರುಗಿತ್ತಂತೆ. ಆ ಮಗುವಿನ ಮನಸ್ಸಿನಲ್ಲಿ ಇಲ್ಲದಂತ ಆಸೆಗಳನ್ನ ತುಂಬಿ ಆ 9ನೇ ತರಗತಿ ಓದ್ತಾ ಇದ್ದಂತ ಬಾಲಕಿಯನ್ನ ದಾರಿ ತಪ್ಪಿಸಿರುವಂತ ಇವನು ಅಜಯ್ ಅಲಿಯಾಸ್ ಮನೋಜ, ಇವನು ನಾಯನಹಳ್ಳಿ ನಿವಾಸಿಯಂತೆ, ಕೆಲಸವಿಲ್ಲದೆ ಬೀಡಾಡಿಯಂತೆ ಓಡಾಡ್ತಾ ಇದ್ದಂತಹ ಈ ಕಿಡಿಗೇಡಿ ಈಗ ಆ ಹುಡುಗಿಗೆ ಪ್ರೀತಿ ಪ್ರೇಮವನ್ನ ತಲೆಗೆ ತುಂಬಿ ಈ ಒಂದು ಬಾಲಕಿಯನ್ನ ಕರೆದೊಯ್ಯುವಂತ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿದೆ. ಆದ್ರೆ ನನ್ನ ಮಗಳು ಅಂತವಳಲ್ಲ, ನನ್ನ ಮಗಳನ್ನ ಇವರೇನೋ ದಾರಿ ತಪ್ಪಿಸಿ ಅಥವಾ ಬೇರೇನೋ ಮಾಡಿದ್ದಾರೆ, ನನ್ನ ಮಗಳನ್ನ ಕೊಲೆ ಮಾಡಿರ್ಬಹುದು, ಇವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತೇಳಿ ಮೃತಳ ತಾಯಿ ತನ್ನ ಆಕ್ರಂದನವನ್ನ ಹೊರಹಾಕಿದ್ದು ಹೀಗೆ. ಹೋಗ್ತೀನಿ ಅಂತ ಹೇಳಿ ಹೋಗಿರೋದು. ನನ್ನ ಜೊತೆ 1 ವಾರ ಮಾತಾಡ್ಲಿಲ್ಲ, ಏನೋ ಒಂಚೂರು ಕೋಪ ಇತ್ತು ಅಂತ ಸುಮ್ಮನಾಗ್ಬಿಟ್ಟೆ ನಾನು. ಅವ್ಳು ಮತ್ತೆ ಮಾತಾಡ್ತಾಳ ಅಂತ ಸುಮ್ಮನಾದೆ. 7 ಗಂಟೆ ಬೆಳಿಗ್ಗೆ ಸ್ನಾನ ಗಿನ ಮಾಡ್ಕೊಂಡು ರೆಡಿಯಾಗಿ ಹೋಗಿರೋಳು ಅಲ್ಲಿ. ಆಮೇಲೆ 5 ಗಂಟೆ ತನಕನೂ ನೋಡಿದ್ವಿ. 5 ಗಂಟೆಗೆ ನೋಡಿದ್ಮೇಲೆ ಇನ್ನೂ ಬರ್ಲಿಲ್ಲ, ಎಲ್ಲ ಹುಡ್ಕಾಡಿದ್ವಿ, ಎಲ್ಲ ಮಾಡಿದ್ವಿ. ಆಮೇಲೆ ಬನ್ನರ್ಘಟ್ಟ ಸ್ಟೇಷನ್ಗೆ ಹೋಗಿ ಪೊಲೀಸ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋದು. ಆಮೇಲೆ ಗೊತ್ತಾಗಿರೋದು ರಾತ್ರಿ 11 ಗಂಟೆ ಆಕ್ಸಿಡೆಂಟ್ ಆಗಿದೆ ಅಂತ ಅವರು ನಮ್ಗೆ ಹೇಳಿರೋದು. ಹೊಸಕೋಟೆ ಪೊಲೀಸ್ ಸ್ಟೇಷನ್ ಅವರು ರಾತ್ರಿ 1 ಗಂಟೆ ಫೋನ್ ಮಾಡಿದ್ರು. ಇಲ್ಲಿಂದ ನಾವು ಓಲಾ ಬುಕ್ ಮಾಡಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಹೇಳಿದ್ಮೇಲೆ ನೀವೇ ತಂದೆ ತಾಯಿನಾ ಅಂತ ಹೇಳಿದ್ದಕ್ಕೆ ಹೌದು ನಾವೇ ತಂದೆ ತಾಯಿ ಅಂತ ಅಂದ್ವಿ. ಇಲ್ಲ, ನಿಮ್ಮ ಹುಡುಗಿ ಡೆತ್ ಆಗಿದ್ದಾಳೆ ಅಂತ ಹೇಳಿದ್ರು. ನಾನು ಕೇಳಿದೆ ನನ್ನ ಮಗಳು ಎಲ್ಲಿದ್ದಾರೆ ಅಂತ ಅಂದಿದ್ದಕ್ಕೆ ಇಲ್ಲ ಆಸ್ಪತ್ರೆಯಲ್ಲಿದ್ದಾರೆ. ನಾನು ಅದನ್ನು ಕೇಳಿದೆ, ಯಾವ ಆಸ್ಪತ್ರೆ, ನಾವು ಹೇಳ್ತೀವಿ ನಮಗೂ ಗೊತ್ತಿಲ್ಲ ಅಂತಾನು ಅಂದ್ರು ಅವರು. ಆಮೇಲೆ ಆ ಹುಡ್ಗನ್ಗೆ ಎತ್ಕೊಂಡ್ ಬಂದಿದ್ರು ಅಲ್ಲಿ. ಇವನೇನಾ ಹೌದು ಇವನೇ ಅಂತಾನೆ ಆ ಹುಡ್ಗ ಫೋರ್ಸ್ ಹೌದು ನಾನೇ ಅಂತ ಹೇಳ್ತಾ ಇದ್ದ ಅವನು. ಆಮೇಲೆ ನಾವು ನಾನು ಕೇಳ್ದೆ ಇವನ್ಗೇನು ಆಗ್ಲಿಲ್ಲ, ಮತ್ತೆ ಯಾಕೆ ಅವಳು ಆ ಥರ ಆಗ್ಬಿಟ್ಲು, ಎಲ್ಲರಿಗೂ ಏಟಾಗ್ಬೇಕು. ಇವಾಗ ಮುಂದ್ಗಡೆ ಕುಂದಿರ್ಸ್ಕೊಂಡು ಗಾಡಿ ಓಡಿಸೋನ್ಗೂ ಸಿಕ್ಕಾಪಟ್ಟೆ ಏಟಾಗ್ಬೇಕು, ಅವ್ನ್ ಚೂರು ಏನು ಒಂದ್ ಏಟಾಗ್ಲಿಲ್ಲ. ನಮ್ಮ ಹುಡುಗಿ ಮಾತ್ರನೇ ಎಲ್ಲ ಮುಖ ಮೇಲೆ ಅಷ್ಟೇ ಡ್ಯಾಮೇಜ್ ಆಗಿರೋದು, ಮತ್ತೆ ಎಲ್ಲೂ ಡ್ಯಾಮೇಜ್ ಇಲ್ಲ ಅವಳಿಗೆ. 3 ಜನನೇ ಮಧ್ಯದಲ್ಲಿ ನಮ್ಮ ಹುಡುಗಿ ಫಸ್ಟ್ ಓಡ್ಸೋನು, ಆಮೇಲೆ ನನ್ನ ಮಗಳು, ಆಮೇಲೆ ಹಿಂದ್ಗಡೆ ಅವ್ನ ಫ್ರೆಂಡ್ ಅಂತೆ. ಅವರೇ ಪೊಲೀಸ್ ಅವರು ಹೇಳಿರೋದು ಅಂತೆ. ಅವರು ಹೇಳ್ತಾ ಇದ್ರು ನಮ್ಗೆ. ಇವಾಗ ನನ್ಗೆ ನನ್ನ ಮಗಳ ನ್ಯಾಯನೂ ಬೇಕು. ಇದಕ್ ಮುಂಚೆ ನಿಮ್ ಮಗಳೇನ ಇವ್ರು ಹೆಂಗ್ ಪರಿಚಯ ಆಗೋರು, ಏನು ಮಾಹಿತಿ? ಇದು ನನ್ಗೆ ಗೊತ್ತಿಲ್ಲ ಮಾಹಿತಿನ, ಅಷ್ಟೊಂದು ನನ್ಗೆ ಗೊತ್ತಿಲ್ಲ. ನಾವು ಬೆಳಗ್ಗೆ 8 ಗಂಟೆಗೆ ಕೆಲ್ಸಕ್ಕೆ ಹೋದ್ರೆ ನೈಟ್ 8 ಗಂಟೆಗೆ ಮನೆಗೆ ಬರ್ತೀವಿ. ಇವರೆಲ್ಲ ಬೆಳಗ್ಗೆ 7 ಗಂಟೆಗೆ ಸ್ಕೂಲ್ ಹೋದ್ರೆ ಮಧ್ಯಾಹ್ನ 5:15 ಮನೆಗೆ ಬರ್ತಾರೆ. ಮನೆ ಬಿಟ್ರೆ ಸ್ಕೂಲ್ ಬಿಟ್ರೆ ಮನೆ. ಅವಳಿಗೆ ಎಲ್ಲೂ ಹೋಗಕ್ ಆಸೆ ಇಲ್ಲ. ಬೈಕ್ ಅಂದ್ರೆ ಭಯ ಅವಳಿಗೆ. ಆ ಬೈಕ್ ಮೇಲೆ ಹೆಂಗೆ ಕುಂದಿರ್ಸ್ಕೊಂಡು ಹೋಗಿದ್ದಾರೆ ಅಂತಾನು ನನ್ಗೆ ಗೊತ್ತಿಲ್ಲ. ಆದ್ರೆ ಯಾವ ತರ ಫಾಲೋ ಮಾಡ್ತಾ ಇದ್ರು ಅಂತಾನು ನಮ್ಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಅವ್ರ ಮಕ್ಕ ನೋಡಿರೋದಂದ್ರೆ. ಅದೇ ಗೊತ್ತಿಲ್ಲ ನಮ್ಗೆ. ಅದ್ ಗೊತ್ತಿದ್ರೆ ಏನೋ ಒಂದ್ ಮಾಡ್ಬೋದಾಗಿತ್ತು ನಾವು. ಆದ್ರೆ ಫಸ್ಟ್ ಟೈಮ್ ಅವ್ರು ಫೋನ್ ಮಾಡೋ ಟೈಮ್ನಲ್ಲೇನೆ ನಾವ್ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾದ್ರು ಆಗ್ತಿತ್ತು ಅಂತ ಅನಿಸ್ತಾ ಇದೆ. ಆದ್ರೆ ಅವರೆಲ್ಲ ಹಿಂಗೆ ಮಾಡಲ್ಲ ಅಂತ ಒಂದ್ ಕಡೆ ನಂಬಿಕೆ ಇತ್ತು. ಆದ್ರೆ ಅವ್ರು ಮಾಡ್ಬಿಟ್ರು, ನನ್ ಮಗಳನ್ನ ತಿಂದ್ಬಿಟ್ರು ಅವರು. ಇವಾಗ ಅವಳಿಗೆ ನ್ಯಾಯ ನನ್ಗೆ ಕೊಡಿಸ್ಬೇಕು ನೀವು ಅಷ್ಟೇ, ಎಲ್ಲರೂ ಸೇರಿ ಮಾಡಿದ್ದಾರೆ. ಒಬ್ಬನು ಚಿಕ್ಕ ಹುಡುಗ ಅಂತೆ, 3 ಜನಕ್ಕೆ ಏನೋ ಅವರು ಹೇಳ್ತಾ ಇದ್ರು. ನನ್ಗೆ ಗೊತ್ತಿರೋದು ಅಷ್ಟೇ, ನನ್ಗೆ ಇನ್ನೂ ಮಾಹಿತಿ ಸಿಗ್ಲಿಲ್ಲ. ನನ್ಗೆ ಸಿಗೋದು ಏನಂದ್ರೆ, ನನ್ಗೆ ಅವ್ರದ್ದು 7ರಿಂದ ಸಾಯಂಕಾಲ 7 ತನಕನೂ ಅವ್ರು ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು, ಗಾಡಿ ಮೇಲೆನೆ ತಿರ್ಗಾಡ್ತಾ ಇದ್ರ, ಏನಾದ್ರು ಬಾಯ್ ಬಿಟ್ಟಿದಾರ ಅಂತ ನನ್ಗೆ ಗೊತ್ತಾಗ್ಬೇಕು. ಅದು ಯಾಕೆ ತಗೊಂಡೋಗ್ಬಿಟ್ರು ಅವರು, ಏನ್ ಮಾಡ್ತಾ ಇದ್ರು ಅವಳ ಜೊತೆಲಿ, ಯಾಕೆ ಇಷ್ಟೆಲ್ಲ ಮಂದಿರಗಳು ದೇವಸ್ಥಾನಗಳು ಎಲ್ಲ ಇದೆ, ಇಲ್ಲೇ ಎಲ್ಲಾದ್ರೂ ಮದುವೆ ಮಾಡ್ಕೊಂಡು ಹೋಗಿದ್ರು ಚೆನ್ನಾಗಿರ್ತಿತ್ತು, ನನ್ಗೇನು ಬೇಜಾರಿಲ್ಲಾಗಿತ್ತು. ಆದ್ರೆ ಅಲ್ಲೇ ಹೋಗಿ ತಗೊಂಡು ಮಾಡ್ಕೊಂಡು ಬರುವ ಅವಶ್ಯಕತೆ ಅವ್ರಿಗೂ ಇಲ್ಲಾಗಿತ್ತು. ಯಾಕೆ ತಗೊಂಡೋದ್ರು? ಒಟ್ನಲ್ಲಿ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಮೊಬೈಲ್ಗಳು ಮಕ್ಕಳಿಗೆ ಅವಶ್ಯಕತೆ ಇದೆಯಾ, ಮೊಬೈಲ್ಗಳನ್ನ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ನೀಡಬೇಕು. ಮತ್ತು ಆ ಒಂದು ಕೋಮಲವಾದಂತ ಮನಸ್ಸಿನಲ್ಲಿ ಇಂತಹ ಕಿಡಿಗೇಡಿಗಳು, ಕೆಲಸ ಇಲ್ಲದಂತಹ ಬೀಡಾಡಿಗಳು ಆ ಮಕ್ಕಳ ಮನಸ್ಸಿನಲ್ಲಿ ಏನೇನೋ ತುಂಬಿ ಈಗ ಈ ಒಂದು ಮಗು ಈ ಒಂದು ಕಿಡಿಗೇಡಿಯ ಸಾಹಸಕ್ಕೆ ಬಿದ್ದು ತನ್ನ ಪ್ರಾಣವನ್ನ ಕಳೆದುಕೊಂಡಂತಾಗಿದೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಈ ಒಂದು ತನಿಖೆಯಿಂದ ಇವನಿಗೆ ಕಠಿಣವಾದಂತ ಶಿಕ್ಷೆ ಆಗ್ಲೇಬೇಕು ಎಂಬುದು ಆ ಪೋಷಕರ ಆಗ್ರಹವಾಗಿದೆ.